ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಸೂಪರ್ ಆದ ಒಂದು ಹ್ಯಾಂಡ್ ಬ್ಯಾಗನ್ನು ಹೊಲಿಯೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ನಮ್ಮ ಇನ್ನೆರಡು ಚಾನಲ್ ರಂಗೋಲಿ ಅವನಿ ಆಲ್ ಇನ್ ಒನ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈಗ ಹೇಗೆ ಹ್ಯಾಂಡ್ ಬ್ಯಾಗನ್ನು ಹೊಲಿಯೋದು ಅಂತ ನೋಡೋಣ. ನಾನು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಸರ್ಕಲ್ ಆಗಿ ನಾನು ಒಂದು ಕ್ಯಾನ್ವಾಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಗಮ್ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಗಮ್ ಕ್ಯಾನ್ವಾಸು ನಾನು ನಿಮಗೆ ಹೋದ ಸರಿ ಪೌಚ್ ಮಾಡಬೇಕಾದ್ರೆ ಪೇಪರ್ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿ ತೋರಿಸಿದ್ದೆ. ಇವತ್ತು ಗಮ್ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ಇರುತ್ತೆ. ನಾನು ಇದನ್ನ ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಪ್ಪ ಅಂತ ಅಂದರೆ 12.5ಕ್ಕಿಂತ 1 ಪಾಯಿಂಟ್ ಕಡಿಮೆ ಇದೆ. ಒಂದು ಸುತ್ತಳತೆ ಒಂದು ಪ್ಲೇಟನ್ನು ಇಟ್ಕೊಂಡು ಅದರ ಜೊತೆಗೆ ಸರ್ಕಲ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ, ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ನೋಡ್ಕೊಂಡು ಹಾಗೆ ಹೋಗಬೇಡಿ. ಎಲ್ಲರೂ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ತುಂಬ ಬೇಜಾರಾಗ್ತಾ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಇಲ್ಲಿ ಪೌಚ್ ಹೊಲಿಲಿಕ್ಕೆ ನಾನು ಈ ರೀತಿಯಾದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅದನ್ನು ಈಗ ಉಲ್ಟಾ ಇಟ್ಕೊಂಡಿದ್ದೀನಿ. ಹೀಗೆ ಉಲ್ಟಾ ಇಟ್ಕೊಂಡು ಇಲ್ಲಿ ಗಮ್ ಕ್ಯಾನ್ವಾಸಲ್ಲಿ ಇಲ್ಲಿ ಗಮ್ ತುಂಬ ಚೆನ್ನಾಗೇ ಕಾಣಿಸುತ್ತೆ ನೋಡಿ. ಈ ಗಮ್ಮನ್ನು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಐರನ್ ಬಾಕ್ಸಿಂದ ಜಸ್ಟ್ ಹೀಗೆ ಮಾಡಬೇಕು ಪೂರ್ತಿ. ನಾನು ಕೆಳಗಡೆ ಏನು ಬೇಸ್ ಇಟ್ಕೊಂಡಿಲ್ಲ, ಬಟ್ಟೆ ಏನು ಒಂದು ಸ್ವಲ್ಪ ಆ ಕಡೆ ಇಟ್ಕೊಂಡು ಇದೇ ರೀತಿಯಾಗಿ ಹೀಗೆ ಇಟ್ಕೊಂಡು ಐರನ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ. ಪೂರ್ತಿಯಾಗಿ ಅಟ್ಯಾಚ್ ಆಗಿದೆ, ತುಂಬ ಚೆಂದಾಗಿ ಅಟ್ಯಾಚ್ ಆಗಿರುತ್ತೆ. ಹಿಂದ್ಗಡೆನೂ ಕೂಡ ತುಂಬ ಚೆನ್ನಾಗಿ ಆಗಿರುತ್ತೆ. ಈಗ ಏನು ಮಾಡಬೇಕಪ್ಪ ಅಂದರೆ, ಎಲ್ಲಿ ಇದೆ ಸರ್ಕಲ್ಲು ಅಲ್ಲಿಗೆ ಕರೆಕ್ಟಾಗಿ ಪೂರ್ತಿ ರೌಂಡನ್ನು ಕೂಡ ಕಟ್ ಮಾಡ್ಕೊಬೇಕು. ನಾವು ಈ ರೀತಿ ಮಾಡೋದ್ರಿಂದ ಅಂದರೆ ಕ್ಯಾನ್ವಾಸ್ ಹಾಕೋದ್ರಿಂದ ನಮಗೆ ಎಷ್ಟೋ ಕೆಲಸಗಳು ತುಂಬ ಈಸಿಯಾಗಿ ಮುಗಿದೋಗ್ಬಿಡುತ್ತೆ. ಅದಕ್ಕಾಗಿ ನಾವು ಕ್ಯಾನ್ವಾಸನ್ನು ಹಾಕ್ಕೊಬೇಕು, ತುಂಬ ಚೆನ್ನಾಗಾಗುತ್ತೆ. ಇದಿಷ್ಟು ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ. ಪೂರ್ತಿಯಾಗಿ ಕಟ್ ಆಗಿದೆ ನೋಡಿ. ಇಲ್ಲಿ ಈ ಥರ ಕಾಣಿಸುತ್ತೆ. ಇದೊಂದು ಶೀಟ್ ಥರದಲ್ಲಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಹೀಗೆ ಜಸ್ಟ್ ಇಲ್ಲಿ ಮಿಡ್ಲಲ್ಲಿ ಫೋಲ್ಡ್ ಮಾಡ್ತೀನಿ. ಹಾಗೆ ನಾನಿಲ್ಲೊಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಅಂದರೆ ನಾರ್ಮಲ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಆ ಬ್ಲೌಸ್ ಪೀಸ್ ಮೇಲೆ ಇದನ್ನು ಇಟ್ಟು ಇದರ ಅಳತೆಗೆ ಲೈನಿಂಗನ್ನು ಕೂಡ ಕಟ್ ಮಾಡ್ಕೊತೀನಿ ನೋಡಿ. ಸರ್ಕಲ್ ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ಇಂಚಿನ ಅಗಲದ ಒಂದು 10 ಅಲ್ಲ ಜಾಸ್ತಿ ಇರ್ಬೋದು, ನಾನೊಂದು ಅಂದಾಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 16 ಇಂಚಿನ ಉದ್ದದ ಹ್ಯಾಂಡಲ್ ಹೊಲಿಲಿಕ್ಕೆ ಬಟ್ಟೆ ಪೀಸನ್ನು ತೊಗೊಂಡಿದ್ದೀನಿ. ಈಗ ನಾವು ಫಸ್ಟ್ ಏನು ಮಾಡೋಣ ಅಂತ ಅಂದರೆ, ಇದನ್ನು ಹ್ಯಾಂಡಲ್ ರೆಡಿ ಮಾಡ್ಕೊಂಬಿಡೋಣ. ನಾರ್ಮಲ್ ಯಾವಾಗಲೂ ಹೊಲಿಯೋ ರೀತಿಯಲ್ಲಿ ಜಸ್ಟ್ ಹೀಗೆ 2 ಕಡೆ ಫೋಲ್ಡ್ ಮಾಡಿ ಹೀಗೆ ಮಡಚಬೇಕು. ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ತುದಿವರೆಗೂ ಕೂಡ 2 ಸ್ಟಿಚ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳುವಂತಹ ಒಂದು ಪೌಚ್ ಇದಾಗಿದೆ. ಈಗ 2 ಹ್ಯಾಂಡಲನ್ನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ನೋಡೋಣ ನೋಡಿ. ಈಗ ಹ್ಯಾಂಡಲನ್ನು ಸ್ಟಿಚ್ ಮಾಡಿ ಆಯಿತು. ನೆಕ್ಸ್ಟ್ ಈಗ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ಮೇನ್ ಪೀಸನ್ನು ತೊಗೊಂಡಿದ್ದೀನಿ. ಹೀಗೆ ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಆದಮೇಲೆ ಈ ಸರ್ಕಲನ್ನು ಮೇಲ್ಗಡೆ ಬರೋ ರೀತಿಯಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ನಾವು 3 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಹಾಗೆ
ಇಲ್ಲಿಂದ ಮೇಲ್ಗಡೆನೂ ಕೂಡ 3 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಆನಂತರ ಇಲ್ಲೂ ಕೂಡ 3 ಇಂಚು ಹೀಗೆ ಒಳಗಡೆ ಮತ್ತು 3 ಇಂಚು ಇಲ್ಲಿ ಮೇಲ್ಗಡೆ ಮಾರ್ಕನ್ನು ಮಾಡಿ ಒಂದು ಲೈನನ್ನು ಹಾಕ್ಕೋಬೇಕು. ಹೀಗೆ ಲೈನನ್ನು ಹಾಕ್ಕೊಂಡು ನಾವು ಈ ಬಟ್ಟೆಯನ್ನು ಕಟ್ ಮಾಡ್ಕೊಬಿಡ್ಬೇಕು. ಈ ಕಡೆನೂ ಅಷ್ಟೇ ಕಟ್ ಮಾಡಿ ತೆಕ್ಕೊಬಿಡ್ಬೇಕು. ಈಗ ನಮಗೆ ಈ ಶೇಪಿನ ಒಂದು ಬಟ್ಟೆ ಸಿಕ್ಕಿದೆ. ಈಗ ನಾವು ಲೈನಿಂಗ್ ಕ್ಲಾತ್ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಅಷ್ಟೇ ಸೇಮು ಹೀಗೆ ಮಾರ್ಕ್ ಮಾಡಿ ತೆಕ್ಕೊಡ್ಬೇಕು. ನಾವು ಇದನ್ನು 3 ಇಂಚ್ ಮಾರ್ಕ್ ಮಾಡಿಕೊಂಡ್ರೂ ಕೂಡ ಅಡ್ಡಿಲ್ಲ, ಇಲ್ಲ ಜಸ್ಟು ಈ ಬಟ್ಟೆಯನ್ನು ಹೀಗೆ ಇಟ್ಟು ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೂ ಕೂಡ ಅಡ್ಡಿಲ್ಲ. ಎರಡೂ ಕೂಡ ಸಮ ಬರುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಹೀಗೆ ಇಟ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ಈ ಕಡೆನೂ ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಈಗ ಜಿಪ್ಪನ್ನು ಅಟ್ಯಾಚ್ ಮಾಡೋ ಟೈಮ್. ಅದಕ್ಕೂ ಮುಂಚೆ ಏನು ಮಾಡಬೇಕಪ್ಪ ಅಂದರೆ, ಜಿಪ್ಪನ್ನು ಅಟ್ಯಾಚ್ ಮಾಡೋಕ್ಕೂ ಮುಂಚೆ ನಾವೀಗ ಇಲ್ಲಿಂದ ಹೀಗೆ ಅಳತೆಯನ್ನು ಮಾಡ್ಕೊಬೇಕು, ಕರೆಕ್ಟಾಗಿ ಬರೋ ರೀತಿಯಲ್ಲಿ. ಹೀಗೆ ಮಾಡಿದ್ರೆ 13.25 ಇಂಚ್ ಬರುತ್ತೆ. ಹೀಗೆ 13.25 ಇಂಚ್ ಬರುತ್ತೆ. ನಾವಿಲ್ಲಿ 7.25ಗೆ ಒಂದು ಮೆಸೇಜ್ ಅಂದರೆ ಅದರ ಮಧ್ಯ ಬರೋ ರೀತಿಯಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಬೇಕು ಕರೆಕ್ಟಾಗಿ. ಇಲ್ಲ ಇನ್ನೂ ಒಂದು ಈಸಿ ಮೆಥಡ್ ಏನಪ್ಪ ಅಂತಂದರೆ, ಹೀಗೆ ಕರೆಕ್ಟಾಗಿ ಒಂದು ಸತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ತುದಿಗೆ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮಿಡ್ಲ್ ಪಾಯಿಂಟ್ ಕರೆಕ್ಟಾಗಿ ಸಿಗುತ್ತೆ ನೋಡಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿಂದ ಈ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಂದ ಒಂದು 3 ಇಂಚಿಗೆ ಮಾರ್ಕನ್ನು 2.25 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ಕಡೆನೂ ಅಷ್ಟೇ 2.25 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ನಾವು ಹ್ಯಾಂಡಲನ್ನು ಈ ರೀತಿಯಾಗಿ ಬರೋ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಅದು ಲಾಸ್ಟಿಗೆ ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ. ನಾವು ಜಿಪ್ಪನ್ನು ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಉಲ್ಟಾ ಮತ್ತು ಮೇನ್ ಪೀಸನ್ನು ಇದು ಮಾಡ್ಕೊಂಡಿದ್ದೀನಿ. ಈಗ ಹೇಗೆ ಮಾಡಬೇಕಪ್ಪ ಅಂದರೆ, ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲೆರಡು ಕಡೆಯೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಬೇಕು. ನಮಗೆ ಜಿಪ್ಪು ಕೂಡ ಇದರ ಮೇಲ್ಗಡೆ ಬರುತ್ತೆ. ನಾನು ಅದನ್ನು ಕೂಡ ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಈಗ ಈ ಕಡೆ ಹೀಗೆ, ಹಾಗೆ ಇಲ್ಲೂ ಅಷ್ಟೇ ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಹೀಗೆ ಎರಡು ಕಡೆಯೂ ಕೂಡ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ. ಎರಡು ಕಡೆಯೂ ಕೂಡ ಹ್ಯಾಂಡಲ್ ಜಾಯಿಂಟ್ ಮಾಡ್ಕೊಂಬಂದು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿಂದ ಹೀಗೆ ಒಂಚೂರು ಜಾಸ್ತಿ ಇಟ್ಕೊಳ್ಳಿ. ಏನಕ್ಕೆ ಅಂತಂದರೆ ಅದು ಕ್ರಾಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಈಗ ನಮಗೆ ಒಂದೇ ಸರಿಗೆ ಸ್ಟಿಚ್ ಮಾಡೋಕ್ಕೆ ಬರಲಿಲ್ಲ ಅಂತ ಆದರೆ, ಇಲ್ಲಿಂದ ಹೀಗೆ ಒಂದು ಸರಿ ಹೀಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡಿ. ಇಲ್ಲ ನಮಗೆ ಒಟ್ಟಿಗೆ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂದರೆ ಇದನ್ನು ಕೂಡ ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೊತ ಬರಬೇಕು. ಹೀಗೆ ಸುತ್ತಲೂ ಕೂಡ ಹೀಗೆ ಬರಬೇಕು. ನಾವೀಗ ಇಲ್ಲಿಂದ ನಮಗೆ ಕ್ರಾಸ್ ಬರುತ್ತಲ್ಲ, ಆವಾಗ ಏನು ಮಾಡಬೇಕಪ್ಪ ಅಂದರೆ, ಹೀಗೆ ಒಂಚೂರು ಟರ್ನ್ ಆಗುತ್ತಲ್ಲ, ಟರ್ನ್ ಆಗೋ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಜಿಪ್ಪನ್ನು ಒಂಚೂರು ಹೀಗೆ ಒಂದಿಷ್ಟಿಷ್ಟು ಕಟ್ ಮಾಡ್ಕೊಬೇಕು. ಆವಾಗ ನಮಗೆ ಅದು ಟರ್ನ್ ಆಗಲಿಕ್ಕೆ ಯಾವುದೇ ರೀತಿಯಾದ ಕಷ್ಟ ಆಗೋದಿಲ್ಲ. ಹೀಗೆ ಟರ್ನ್ ಮಾಡ್ಕೊತ ಹೀಗೆ ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಲೈನಿಂಗ್ ಬಟ್ಟೆಯನ್ನೇ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊತೀನಿ.
ಹೀಗೆ ಸ್ಟಿಚ್ ಮಾಡಿಕೊಂಡು ಜಿಪ್ಪನ್ನು ಉಲ್ಟಾ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಈಗ ಒಂದು ಕಡೆ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು. ಈಗ ನಾವು ಹೀಗೆ ಓಪನ್ ಮಾಡಿಕೊಂಡು ಹೀಗೆ ತೆಕ್ಕೊಬೇಕು. ಹೀಗೆ ನಾವಿಲ್ಲಿ ಕ್ಯಾನ್ವಾಸ್ ಹಾಕಿದ್ರಿಂದ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಚೆನ್ನಾಗೆ ಬರುತ್ತೆ, ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಯಾವುದೇ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಈಗ ಈ ಕಡೆದನ್ನು ಹೀಗೆ ಮತ್ತು ಈ ಕಡೆದನ್ನು ಹೀಗೆ ಹೀಗೆ ಬರೋ ರೀತಿಯಲ್ಲಿ ಜಾಯಿನ್ ಮಾಡಬೇಕು. ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ಕಡೆನೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಎರಡು ಕಡೆನೂ ಕೂಡ ಸ್ಟಿಚ್ ಆಯಿತು. ಹೀಗೆ ಸ್ಟಿಚ್ ಆದಮೇಲೆ ಏನು ಮಾಡಬೇಕು, ಈ ರನ್ನರನ್ನು ಓಪನ್ ಮಾಡಿಬಿಡಬೇಕು. ಓಪನ್ ಮಾಡಿದ ಮೇಲೆ ನಮಗೆ ಅದು ಈ ರೀತಿ ಆಗುತ್ತೆ. ಜಿಪ್ಪನ್ನು ಓಪನ್ ಮಾಡಬೇಕು. ಈಗ ರನ್ನರನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಕೋಣ. ಈಗ ಏನು ಮಾಡಬೇಕು, ಹೀಗೆ ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಮಾಡ್ಕೊಂಡು ಆದಮೇಲೆ ನೋಡಿ, ಉಲ್ಟಾ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಇದರ ಮೇಲ್ಗಡೆ ನೀಟಾಗಿ ಬರೋ ರೀತಿ ಹೀಗೆ ಪ್ರೆಸ್ ಮಾಡಿಕೊಂಡು ಎರಡೂ ಕಡೆನೂ ಸರಿಯಾಗಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಆವಾಗ ನೀಟಾಗಿ ಕೂರುತ್ತೆ. ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ಸ್ಟಿಚ್ ಆಯಿತು. ಹಾಗೆ ಲೈನಿಂಗು ಮತ್ತು ಮೇನ್ ಕ್ಲಾತನ್ನು ಜಾಯಿಂಟ್ ಮಾಡಿ ಜಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಆವಾಗ ನೆಕ್ಸ್ಟ್ ನಮಗೆ ಹೀಗೆ ಹೊಲಿಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ ಅಂತ. ಈಗ ನಾವು ಹೀಗೆ ಇಟ್ಕೊಂಡು ಒಂದು ರನ್ನರನ್ನು ಹಾಕ್ಕೊಬೇಕು. ಒಂದು ರನ್ನರ್ ಹಾಕ್ಕೊಳ್ಳೋದು, ಇಲ್ಲ ಒಂಚೂರು ದೊಡ್ಡಕ್ಕಿದೆ ನನಗೆ 2 ರನ್ನರ್ ಬೇಕು ಅಂದರೂ ಕೂಡ ಓಕೆ. ನಾನಿಲ್ಲಿ ಒಂದು ರನ್ನರನ್ನು ಇಲ್ಲಿ ಹಾಕೋತೀನಿ. ನೋಡಿ, ನಾನೀಗ ಒಂದು ರನ್ನರನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಬಟ್ಟೆಯನ್ನು ಉಲ್ಟಾ ಮಾಡ್ಕೊಬೇಕು. ನಾವು ಫಸ್ಟ್ ಉಲ್ಟಾ ಮಾಡಿಕೊಂಡೇ ರನ್ನರ್ ಹಾಕ್ಕೊಂಡ್ರೂ ಕೂಡ ಅಡ್ಡಿಲ್ಲ. ನನ್ನ ಬಟ್ಟೆ ಇಲ್ಲಿ ಅಂದರೆ ದೊಡ್ಡಕ್ಕೆ ಮಾಡಿದ್ದೀವಲ್ಲ, ಅದಕ್ಕಾಗಿ ಅದನ್ನು ಹೆಂಗೂ ಟರ್ನ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಸೀದಾ ಇಟ್ಕೊಂಡೇ ರನ್ನರ್ ಹಾಕ್ಕೊಂಡಿದ್ದೀನಿ. ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ನಿಧಾನಕ್ಕೆ ಟರ್ನ್ ಮಾಡಿಕೊಂಡ್ರೆ ಆಯಿತು. ಒಂದು ಸತಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಟ್ರೆ ಮುಗಿದೋಗ್ಬಿಡುತ್ತೆ. ನೋಡಿ, ಹೀಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಮತ್ತು 2 ಮೇನ್ ಪೀಸನ್ನು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕು, ಜಸ್ಟು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಆಮೇಲೆ ಉಲ್ಟಾ ತಿರುಗಿಸಿ ಉಲ್ಟನೂ ಕೂಡ ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಕ್ಯೂಟಾಗಿ ಚಂದವಾಗಿ ಕಾಣಿಸ್ತಾ ಇದೆ ನೋಡಿ. ಹೀಗೆ ಓಪನ್ ಮಾಡಿದರೆ ಹೀಗೆ ಪೂರ್ತಿ ಓಪನ್ ಆಗುತ್ತೆ. ಹೀಗೆ ಕಾಣಿಸುತ್ತೆ ನೋಡಿ, ಎಷ್ಟು ಕ್ಯೂಟಾಗಿ ಇದೆ ಅಂತ. ನಾವೀಗ ನಾರ್ಮಲಾಗಿ ಒಂದು ರೌಂಡು ಪೇಟೆಗೆ ಹೋಗಿ ಬರ್ತೀವಿ, ಮೊಬೈಲು ಕೀ ಒಂದಷ್ಟು ಅಮೌಂಟನ್ನು ಇಟ್ಕೊಂಡು ಹೋದರೆ ಸಾಕಾಗತ್ತೆ ಅಂತ ಇದ್ದರೆ ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ತಗೊಂಡು ಹೋಗಬಹುದು. ಫ್ರೆಂಡ್ಸ್, ನಾವು ಇವತ್ತು ಸೂಪರ್ ಆದ ಒಂದು ಹ್ಯಾಂಡ್ ಬ್ಯಾಗನ್ನು ಹೊಲಿಯೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಇನ್ನೆರಡು ಚಾನಲ್ ರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ನಾನಿಲ್ಲಿ ಪ್ಲೇಟ್ ಸಹಾಯದಿಂದ ಒಂದು ಸರ್ಕಲ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮೇನ್ ಕ್ಲಾತ್, ಇದು ಲೈನಿಂಗಿಗೆ ಅಂತ ಒಂದು ಕ್ಲಾತ್ ಅನ್ನ ತಗೊಂಡಿದ್ದೀನಿ. ಅಂದ್ರೆ ಇಲ್ಲಿ ಕೋರ ಬಟ್ಟೆಯನ್ನ ನಾನು ಇಲ್ಲಿ ತಗೊಂಡಿದ್ದೀನಿ, ಒಂಚೂರು ದಪ್ಪ ಇರೋವಂಥದ್ದು ಬಟ್ಟೆಯನ್ನ ತಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜಿನ ಹ್ಯಾಂಡ್ ಬ್ಯಾಗ್ ಬೇಕು ಅಂತ ನೋಡ್ಕೊಂಡು ನೀವೇನ್ ಮಾಡಿ,
ಇದನ್ನ ಸರ್ಕಲ್ ಅನ್ನ ಮಾಡ್ಕೊಳ್ಳಿ. ನಾನು ನಾರ್ಮಲ್ ಊಟದ ಪ್ಲೇಟಿಂದ ನಾನು ಒಂದು ಸರ್ಕಲ್ ಅನ್ನ ಮಾಡ್ಕೊಂಡಿದ್ದೀನಿ. ನೀವು ತುಂಬಾ ಸಣ್ಣ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ನಾರ್ಮಲ್ ಊಟದ ಪ್ಲೇಟ್ ಅನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ಎಲ್ಲಿಂದ ವಿಡಿಯೋವನ್ನ ನೋಡ್ತಿದ್ದೀರಾ, ಅಂದ್ರೆ ಯಾವ ಊರಿಂದ ನೀವು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ವಿಡಿಯೋದಲ್ಲಿ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ತಿಳಿಸಿ. ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಹ್ಯಾಂಡಲಿಗೆ ಅಂತ ಇಲ್ಲಿ 2 ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಉದ್ದ 12.5 ಇಂಚು, ಅಗಲ ಬಂದು 4 ಇಂಚಿನ ಅಗಲವನ್ನ ತಗೊಂಡಿದ್ದೀನಿ. ಇದೇ ಅಳತೆಯ 2 ಬಟ್ಟೆಯನ್ನ ತಗೊಂಡಿದ್ದೀನಿ. ಇಷ್ಟಾದ್ಮೇಲೆ ಈಗ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಈ ಲೈನಿಂಗಿಗೆ ಅಂತ ತಗೊಂಡಿದ್ದೀನಲ್ಲ ಆ ಬಟ್ಟೆಯನ್ನ ತಗೊಂತೀನಿ. ಹೀಗೆ ಮಧ್ಯದಲ್ಲಿ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಹೀಗೆ ಮಧ್ಯಕ್ಕೆ ಕಟ್ ಮಾಡಿ ತೆಕ್ಕೋತೀನಿ. ಈಗ ನಾವಿಲ್ಲಿ ಕಟ್ ಮಾಡಿದ ಜಾಗದಲ್ಲಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಫಸ್ಟು ಹೇಗಪ್ಪ ಅಂತಂದ್ರೆ, ಜಸ್ಟ್ ಹೀಗೆ ಸ್ಟಿಚ್ ಮಾಡ್ಕೊಬೇಕು ನಾರ್ಮಲ್ ಆಗಿ. ಹೀಗೆ ಮತ್ತೆ ವಾಪಸ್ ಉಲ್ಟಾ ಫೋಲ್ಡ್ ಮಾಡಿ ಹೀಗೆ ಒಂದು ಸ್ಟಿಚ್ ಮಾಡಬೇಕು. ಇದು ಅಷ್ಟೇನೆ, ಇದು ಕೂಡ ಈ ರೀತಿಯಾಗಿ ಬರಬೇಕು. ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಹಾಗೆ ನಾವು ಹ್ಯಾಂಡಲ್ ಅನ್ನ ರೆಡಿ ಮಾಡ್ಕೊಬೇಕು. ಹ್ಯಾಂಡಲ್ ನಾರ್ಮಲ್ ಆಗಿ ಯಾವಾಗ್ಲೂ ಮಾಡೋ ರೀತಿಯಲ್ಲಿ ಈ ರೀತಿ ಒಂಚೂರು ಅಗಲ ಬರ್ಲಿ ಅನ್ನೋದಕ್ಕೆ ಹೀಗೆ ಜಾಸ್ತಿ 4 ಇಂಚನ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ಇಷ್ಟು ಅಗಲಕ್ಕೆ, ಅಂದ್ರೆ 1 ಇಂಚ್ ಬರುತ್ತೆ. 4 ಇಂಚ್ ತಗೊಂಡ್ರೆ 1 ಇಂಚಿನ ಹ್ಯಾಂಡಲ್ ಬರುತ್ತೆ ನೋಡಿ. ಹೀಗೆ ಬರೋ ರೀತಿಯಲ್ಲಿ ಈ ಕಡೆ ಮತ್ತೆ ಈ ಕಡೆ 2 ಕಡೆ ಸ್ಟಿಚ್ ಮಾಡ್ಕೊಂಡು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಜಿಪ್ ಅನ್ನ ಅಟ್ಯಾಚ್ ಮಾಡಿ ಆಯ್ತು. ಹಾಗೇನೆ ನಾನಿಲ್ಲಿ ಇದನ್ನು ಕೂಡ ಹ್ಯಾಂಡಲ್ ಅನ್ನು ಕೂಡ ಸ್ಟಿಚ್ ಮಾಡಿ ಆಯ್ತು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇನ್ನೊಂದು ಮೇನ್ ಆದ ಐಟಮ್ ಬೇಕು. ಅದು ಏನಪ್ಪಾ ಅಂತಂದ್ರೆ, ನಾನಿಲ್ಲಿ ವೆಲ್ಕ್ರೋನ ತಗೊಂಡಿದ್ದೀನಿ. ವೆಲ್ಕ್ರೋ ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು, ಇಲ್ಲಿ 1 ಇಂಚು ಗ್ಯಾಪ್ ಅನ್ನ ಬಿಟ್ಟು ಸ್ಟ್ರೈಟ್ ಆಗಿ ಬರೋ ರೀತಿಯಲ್ಲಿ, ಅಂದ್ರೆ ನಾವು ನಾರ್ಮಲ್ ಆಗಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ 1 ಇಂಚನ್ನ ಬಿಟ್ಟು ಹೀಗೆ ಕೆಳಗಡೆ ಹಚ್ಚಿ ಅದರ ಎದುರಿಗೆ ಬರುವ ರೀತಿಯಲ್ಲಿ ಇನ್ನೊಂದು ವೆಲ್ಕ್ರೋನು ಕೂಡ ಸ್ಟಿಚ್ ಮಾಡಬೇಕು. ನಾರ್ಮಲ್ ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ಅದಕ್ಕೂ ಮುಂಚೆ ನಾವು ಹೇಗೆ ಇದು ಕರೆಕ್ಟ್ ಆಗಿ ಜಿಪ್ ಬಂದಿದೆಯಲ್ಲ, ಇದರ ಮಿಡಲ್ ಹೇಗೆ ಮಾಡ್ಕೋಬೇಕಪ್ಪ ಅಂದ್ರೆ, ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ನಾವು ಮಾರ್ಕ್ ಅನ್ನ ಹಾಕೊಬೇಕು. ಅವಾಗ ನಮ್ಗೆ ಕರೆಕ್ಟ್ ಆಗಿ ಮಿಡ್ಲಲ್ಲೇ ಬರುತ್ತೆ ನೋಡಿ. ಹೀಗೆ ಮಾಡ್ಕೊಂಡು ಮಿಡ್ಲ್ ಪಾಯಿಂಟ್ ಅನ್ನ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನೋಡಿ. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿಂದ 1 ಇಂಚಿಗೆ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ವೆಲ್ಕ್ರೋ ಬರತ್ತೆ. ಹುಳ್ಕೊಂಡ್ಬರ್ತೀನಿ ನೋಡಿ. ವೆಲ್ಕ್ರೋನು ಕೂಡ ಅಟ್ಯಾಚ್ ಆಯ್ತು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಿದೆ ಅಲ್ವಾ ಫ್ರೆಂಡ್ಸ್. ಈಗ ಮೇನ್ ಕ್ಲಾತ್ ಅನ್ನ ತಗೊಂತೀನಿ. ಅಲ್ಲೂ ಕೂಡ ಹೀಗೆ ಕರೆಕ್ಟ್ ಆಗಿ ಮಧ್ಯ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಅನ್ನ ಮಾಡ್ಕೊಬೇಕು. 4 ಕಡೆನೂ ಕೂಡ ಮಾರ್ಕ್ ಮಾಡ್ಕೊಬೇಕು. ಹೀಗೆ ಒಂದು ಸೈಡ್ ಅಲ್ಲಿ ಹೀಗಾಯ್ತಲ್ಲ. ಈಗ ಈ 2 ಮಿಡ್ಲ್ ಪಾಯಿಂಟ್ ಅನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಮಾರ್ಕ್ ಆದ್ಮೇಲೆ ಇಲ್ಲಿಂದ ಒಂದು 2.5 ಇಂಚು, ಇಲ್ಲಿಂದ 2.5 ಇಂಚು ಮಾರ್ಕ್ ಅನ್ನ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಸೇಮ್ ಕಲರ್ ಇರೋದ್ರಿಂದ ಇದಾಗಿ ಕಾಣಿಸುತ್ತೆ, ಲೈಟ್ ಆಗಿ ಕಾಣಿಸುತ್ತೆ. ಈ ಕಡೆನೂ ಅಷ್ಟೇ
ಇಲ್ಲಿಂದ 2.5 ಇಂಚು, ಇಲ್ಲಿಂದ 2.5 ಇಂಚು. ಈಗ ಏನು ಮಾಡಬೇಕು, ಹ್ಯಾಂಡಲನ್ನು ನಾವು ಅಟ್ಯಾಚ್ ಮಾಡಬೇಕು. ಈ ರೀತಿಯಾಗಿ ಬರಬೇಕು. ಹೀಗೆ ಹ್ಯಾಂಡಲನ್ನು ಅಟ್ಯಾಚ್ ಮಾಡ್ಕೊಬೇಕು. ಎರಡು ಕಡೆನೂ ಕೂಡ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಇಲ್ಲಿ ಹ್ಯಾಂಡಲನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಇಲ್ಲಿ ಹ್ಯಾಂಡಲನ್ನು ಅಟ್ಯಾಚ್ ಮಾಡಿ ಆಯಿತು. ಇದೇನಪ್ಪ ವಿಚಿತ್ರವಾಗಿದೆ ಅಂತ ಅಂದ್ಕೊತಾ ಇದ್ದೀರಾ? ಈಗ ನೋಡಿ, ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಿದ್ದೀವಲ್ಲ ಅದನ್ನು ತಗೊಬೇಕು ಲೈನಿಂಗು. ಇಲ್ಲಿ ನಾವು ವೆಲ್ಕ್ರೋನ ಅಟ್ಯಾಚ್ ಮಾಡಲಿಕ್ಕೋಸ್ಕರ ನಾವು ಇಲ್ಲೊಂದು ಲೈನ್ ಹಾಕಿ ಮಿಡ್ಲ್ ಪಾಯಿಂಟನ್ನು ಗುರ್ತಿಸ್ಕೊಂಡಿದ್ವಲ್ಲ, ಆ ಮಿಡ್ಲ್ ಪಾಯಿಂಟನ್ನು ಕರೆಕ್ಟಾಗಿ ಈ ಮಿಡ್ಲ್ ಪಾಯಿಂಟು ಮತ್ತು ಈ ಮಿಡ್ಲ್ ಪಾಯಿಂಟನ್ನು ಜಾಯಿನ್ ಮಾಡ್ಕೊಬೇಕು. ಆವಾಗ ನಮಗೆ ಈಸಿಯಾಗಿ ಎಲ್ಲದು ಕರೆಕ್ಟಾಗಿ ಬರುತ್ತೆ. ನಾವು ಹೊಲಿಬೇಕಾದ್ರೆ ಎಲ್ಲೂ ವ್ಯತ್ಯಾಸ ಆಗಬಾರ್ದು ಅಂತ ಜಸ್ಟು ಹೀಗೊಂದು ಕರೆಕ್ಟಾಗಿ ಪಾಯಿಂಟ್ ಕೂರೋ ರೀತಿಯಲ್ಲಿ ಇರಬೇಕು. ಇಲ್ಲೂ ಅಷ್ಟೇ ನೋಡಿ, ಜಿಪ್ ಬಂದಲ್ಲಿ ಮಿಡ್ಲ್ ಪಾಯಿಂಟ್ ಬಂದಿದೆ. ಇಲ್ಲೂ ಅಷ್ಟೇ ಒಂದು ಹೀಗೆ ಪಿನ್ನನ್ನು, ಒಟ್ಟೆಲ್ಲೂ ನಮಗೆ ಮಿಡ್ಲ್ ಪಾಯಿಂಟ್ ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪಿನ್ ಮಾಡ್ಕೊಬೇಕು. ಪಿನ್ ಮಾಡ್ಕೊಂಡು ಆದಮೇಲೆ ಇಲ್ಲೊಂದು ಪಿನ್ ಮಾಡ್ಕೊಬೇಕು. ಈಗ ಏನು ಮಾಡಬೇಕು ಅಂತಂದರೆ, ಸುತ್ತಲೂ ಕೂಡ ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರನೇ ಇಲ್ಲಿ ವೆಲ್ಕ್ರೋನ 1 ಇಂಚು ಆ ಕಡೆ ಇಟ್ಕೊಂಡಿರ್ತೀವಿ. ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಮಾಡ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ಈ ಜಿಪ್ಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಹೀಗೆ ಉಲ್ಟಾ ತಿರುಗಿಸ್ಬೇಕು. ಉಲ್ಟಾ ತಿರುಗಿಸಿ ಮತ್ತೆ ಏನು ಮಾಡಬೇಕು, ಒಂದು ಸ್ಟಿಚ್ಚನ್ನು ಹೀಗೆ ಹಾಕಬೇಕು. ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಸುತ್ತಲೂ ಕೂಡ ಹಾಕಬೇಕು. ಕರೆಕ್ಟಾಗಿ ನೀಟಾಗಿ ಮಾಡಿಕೊಂಡು ಸುತ್ತಲೂ ಬರೋ ರೀತಿಯಲ್ಲಿ ಹೀಗೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸುತ್ತಲೂ ಕೂಡ ಸ್ಟಿಚ್ ಮಾಡಿದ ಮೇಲೆ ಈ ರೀತಿಯಾಗಿ ಆಯಿತು. ನಾವು ಏನಾದರೂ ಮಾರ್ಕೆಟ್ಗೆ ಹೋಗಬೇಕು ಅಂತಂದರೆ ಜಸ್ಟ್ ಹೀಗೆ ಫೋನನ್ನೆಲ್ಲ ಹಾಕ್ಕೊಂಡು ಹೀಗೆ ವೆಲ್ಕ್ರೋನ ಅಂಟಿಸ್ಕೊಂಡು ಹೇಗೆ ಸಿಂಪಲ್ ಆಗಿರೋ ಒಂದು ಬ್ಯಾಗ್. ಎರಡು ಕಡೆನೂ ದುಡ್ಡು ಮತ್ತು ಇದನ್ನೆಲ್ಲ ಹಾಕಿದ್ರೆ ಸರಿಯಾಗಿ ಬರುತ್ತೆ ನೋಡಿ. ಹೀಗೆ ಹಿಡ್ಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ. ಸಣ್ಣ ಪುಟ್ಟ ನಮ್ಮದು ಇದ್ರೊಳಗಡೆ ಕವರನ್ನು ಹಾಕ್ಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ. ಹೀಗೆ ಓಪನ್ ಮಾಡಿಕೊಂಡು ಜಸ್ಟು ಇದರ ಒಳಗಡೆ ಸಣ್ಣ ಪುಟ್ಟ ಐಟಮ್ಗಳನ್ನು ತುಂಬ್ಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ. ಹೇಗೆ ಇದು ನಾವೇನೋ ಎಲ್ಲೋ ಟೈಲರಿಂಗಿಂದೇನೋ ಒಂದು ಕೆಲಸಕ್ಕಾಗಿ ಹೋಗ್ತಾ ಇದ್ದೀವಿ, ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಸಾಕಾಗತ್ತೆ. ಈಸಿಯಾಗಿ ಚಂದ ಮಾಡಿ ಮಿಡ್ಲಲ್ಲಿ ನಿಲ್ಲುತ್ತೆ ಕೂಡ. ನಿಮಗೆ ಇದು ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಂ ಫ್ರೆಂಡ್ಸ್, ಇನ್ನೂ ಒಂದು ಏನಪ್ಪ ಅಂತ ಅಂದರೆ, ಇನ್ನೂ ಒಂದು ಕೆಲಸವನ್ನು ಮಾಡಬಹುದು. ನಮಗೆ ನಾವು ಚಪಾತಿಯನ್ನು ನಾರ್ಮಲ್ ಪೇಪರಿಗೆಲ್ಲ ಹಾಕಿದ್ರೆ ಸರಿ ಆಗಲ್ಲ. ಇದು 2 ಕಾಟನ್ ಬಟ್ಟೆ ಇದೆ. ನಾವು ರೊಟ್ಟಿ ಚಪಾತಿಯನ್ನು ಕೂಡ ಇದಕ್ಕೆ ಹಾಕ್ಕೊಂಡು ತಗೊಂಡು ಹೋಗ್ಬೋದು. ನಮಗೆ ಅದರಿಂದ ಬೆವರು ಬಂದು ನೀರಾಗೋದು ಆ ರೀತಿ ಎಲ್ಲ ಏನೂ ಕೂಡ ಆಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.